ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಯಾಕಂದರೆ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂದರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ. ಈಗ ಇಷ್ಟು ಜನ ಎಲ್ಲ ಮಾತಾಡಿದ್ರು, ಖಂಡಿತ ಯಾರು ಆ್ಯಕ್ಚುಲಿ ಯಾರೋ ಮೆಚ್ಚೋಕ್ಕೋ ಹೊಗಳಕ್ಕೋ ಅದಲ್ಲ. ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ಒಳಗಡೆ ಏನೇನು ಹೌಸ್ ಇಟ್ಕೊಂಡಿದ್ದು. ಯಾಕಂದರೆ ಈಗ ಅವಾಗಲೇ ಶ್ರುತಿಮಾ ಹೇಳ್ತಾ ಇದ್ರು ಸ್ಪೇಸ್ ಅಂತೇಳಿ. ಈಗ ಇಲ್ಲಿ ಜನ ಬಂದಿದ್ದಾರೆ, ಅವ್ರವ್ರದ್ದೇ ಸೀಟ್ ಇದೆ, ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ. ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ. ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರಲ್ಲ ನಿಮ್ದೆಮ್ಮ ಇರೋದಂದ್ರೆ ಔಟ್ ಕಿತ್ತು ನಾನು ಹೇಳೋಕ್ಕಾಗಲ್ಲ, ನನ್ನ ಬಾಯಲ್ಲಿ ಅಸಹ್ಯವಾಗಿರುತ್ತೆ, ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾರೆ. ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ಲೈನ್ ಅವರು. ಯಾಕಂದ್ರೆ ಅವ್ರ ಪ್ರೊಡಕ್ಷನಲ್ಲಿ 2ನೇ ಸಿನಿಮಾ. ಯಾಕೆ ಅಂತಂದರೆ ಸ್ಟೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್, ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ. ಯಾಕಂದರೆ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕೆ. ಅವಾಗ ಹೋಗಪ್ಪ ಯಾರು ಕೂತ್ಕೊಳ್ತಾರೆ ಇದಕ್ಕೆಲ್ಲ ಸ್ಟೇಟ್ ಹಂಗೆಲ್ಲ ಆಗಲ್ಲ ಹಂಗೆ ಹಂಗೆ ಅಂತೇಳಿ. ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೋ ಮಾಡೋದಿದ್ದ ತಡಿ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ, ತಾತನಿಗೆ ಒಪ್ಸಿ ಹೋಗಿ ನೋಡು, ಯಾಕಂದರೆ ತಾತ ಒಪ್ಪ ಡೌಟ್ ಇರುತ್ತೆ, ಆದರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟ್ಟಿಂಗ್ ಕೂತಿದ್ದು. ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದರೆ ತರುಣ್ದು ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು. ನನಗೆ ಹೇಳಿದ್ದು ಒಂದೇ ಸರಿ, ಸ್ಟಾರ್ಟ್ ಟು ಎಂಡ್ ಎಲ್ಲೋ ಇದೊಂದು ಲೈನ್ ಇದೆ, ಈ ಥರ ಅಂದ್ಕೊಂಡಿದ್ದೀನಿ, ಹಂಗೇನಿಲ್ಲ, ಈ ಥರ ಇದೆ ನೋಡ್ರಿ, ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ, ಹಿಂಗೆ ಹೋಗುತ್ತೆ ಗ್ರಾಫ್. ಸರಿ ಚೆನ್ನಾಗಿ ಏನು 1.5 ಗಂಟೆನ 1.5 hours 2 hours ಮ್ಯಾಕ್ಸಿಮಮ್. ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕೆ ಬರಲಿಲ್ಲ ನನಗೆ. ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ, ಚೆನ್ನಾಗಿದೆ ಮಾಡೋಣ ಸರಿ. ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು, ಮೊಮ್ಮಗಳು ಏನೇ ಆಗಿದೆ ಕತೆ ಅಂತ. ಇಷ್ಟ ಆಯ್ತಾ ಅಂದ್ರೆ ಇಷ್ಟ ಅಲ್ಲಲ್ಲ ಓಕೆ ಅಂತ ಅಂದ್ಬಿಟ್ಟು ತರುಣ್ ಒಂದೇ ಹೇಳಿ ಕಳಿಸೋದು. ನೋಡಿ ತರುಣ್, ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ, ನೀನೊಬ್ಬನೇ ಫಸ್ಟ್ ವ್ಯಕ್ತಿ ನನ್ನ ಒಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ. ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು. ಆಮೇಲಿಂದ ಒಂದು ಇದು ನೋಡ್ತೀವಿ ನಾವು ಯೂಶಲಿ ಒಂದು ರಶಸ್ ಥರ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ. ತಾತ ಫಸ್ಟ್ ಟೈಮ್ ಬಂದು ನನ್ನ ತಪ್ಕೊಂಡಿದ್ದು 2ನೇ ಸಿನಿಮಾದಲ್ಲಿ ಇರ್ಬೋದು. ಯಾಕಂದರೆ ಕುರುಕ್ಷೇತ್ರ ಆದಮೇಲೆ ಬಂದು ಇದರಲ್ಲೇ ತಪ್ಕೊಂಡು ಮೊಮ್ಮಗನೇ ಅದು ಯಾಕೆ ತಾತ ಇಷ್ಟ ಆಯ್ತು. ಆತ ಏನು ಹೇಳಿದ್ನೋ ಅದಕ್ಕಿಂತ ಒಂದು 10% ಜಾಸ್ತಿ ಇದೆ ಸಿನಿಮಾ, ಐ ಆಮ್ ಡನ್ ಅಂತ. ಓಕೆ ತಾತ. ಸೊ ತರುಣ್ ಅದೊಂದು ಪವರ್ ಅದು, ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ. ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲೇ ಇದರಲ್ಲಿ ಹಿಂಗೆಲ್ಲ ಇದೆ ಅಂತ. ಒಂದು ಭಾವನ ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಿದ್ದೆ, ನನಗೆ ಭಾವ ಅಕ್ಕ, ಅದನ್ನೇ ಈಗ ಶ್ರುತಿಮಾನ್ ಆಗಲೇ ಮಾತಾಡ್ತಿದ್ದು. ಸೊ ಸೀನಿಯರ್ ಮೋಟ್ ಇದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿಸಿ ಗೌರಿಶಂಕರ್ಗೆ ಅಸ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಬಂದಿರೋದು. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ. ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ, ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ, ಇದು ಅವರಾಗಲಿ ಶ್ರುತಿಮಾ ಆಗಲಿ ಯಾರು ಬರಬೇಕಾಗಿರಲಿಲ್ಲ. ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು, ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು, ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ, ಪಾತ್ರಗಳಲ್ಲದೇ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡ್ಸಂಗೆ. ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು. ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿಮಾ ಅಂತ ಹಿಂಗೆ ಅನ್ಬಿಡೋದು, ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಟ್ಟಿದ್ದಾರೆ. ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ, ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮಂತು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇ. ಆ ಪಾತ್ರಕ್ಕೆ ಅವ್ರ ಹೆಸರು ಬಂದಿತ್ತು. ಇದಕ್ಕೆಲ್ಲ ನಾವು ಏನಂತೀವಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ, ಇವ್ರು ಹೇಳ್ಬೋದು ಅವ್ರು ತಾನೇ ತಾನೇ ಪೆಲಿಕಾಯ ತಾನೇ ಒಲೆಕೆ ನಾಮ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ. ಅವ್ರಗಳಿಗೆ ಅದು ಹೋಗುತ್ತೆ, ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್. ಇದು ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ. ಯಾವಾಗಲೂ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬೆಳೆಸಿ 2-3 ವರ್ಷ ಆದ್ಮೇಲೆ ನಮ್ಮ ಹತ್ರನೇ ಬಂದಿರೋದು. ಸೊ ಆ ಥರ ಇಲ್ಲೆಲ್ಲ ನಿಮಿತ್ತಮ್ಮ ಯಾರು ಹೇಳಂಗಿಲ್ಲ, ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಬಂದ್ರಿ ಅಷ್ಟೇ, ಏನಿಲ್ಲ ಅದರಲ್ಲಿ. ಸೊ ಆ ಥರ. ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ
ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ, ಆ ಥರ. ಅದಾದಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್. ಅಂದರೆ ಒಬ್ಬ ಕಲಾವಿದಂಗೆ ಅನ್ಸೋದು, ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತಲ್ಲ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಗೊತ್ತಾ ಇದ್ದು ಬೇರೆದವ್ರ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ, ಆದರೂ ಹೊಟ್ಟೆ ಎಲ್ಲ ಹೊರ್ಕೋತಾ ಇದೆ, ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ. ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಶ್ರುತಿಮಾ ಹೇಳಿದ್ರು, ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ, ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ. ಆದ್ರೆ ಇದರಲ್ಲಿ ಒಂದು ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಂಡತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ, ಅದು ಅಲ್ಲಿ ನೋಡ್ಕೊಳ್ಕೋಬೇಕು ನಾವೆಲ್ಲ. ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂಥವ್ರಿಗಾದ್ರೂ ಥೂ 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 ಅನಿಸ್ಬಿಡುತ್ತೆ. ಆ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ತೋಳು. ಈಗ ರೋಹಿತ್ ಆಗ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಆತ. ಅವ್ನಿಗೆ ಆ್ಯಕ್ಚುಲಿ ಒಂದ್ಸಲಿ ಕೇಳ್ಬೇಡ ಸರ್, ಒಂದ್ಸಲಿ ಅವಾರ್ಡ್ ತಂದು ಕೊಡಿ ಸರ್, ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತೇಳಿ. ಯಾಕಂದ್ರೆ ನಾವು ಬರೀ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು, ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಬೇಡ, ಒಂದ್ಸಲಿ ತೋರಿಸಿ ಸರ್ ತಂದು ಅಂತ. ಪಾಪ ಮೈಸೂರಿಂದ ಎತ್ಕೊಂಬಂದು ತೋರಿಸೋದು. ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದರು, ಅವ್ರ ಜೊತೆ ಕೆಲಸ ಮಾಡಿ ನಮ್ಗೊಂದಿದ್ದು ಪುಣ್ಯ. ಇನ್ನು ಲಾಸ್ಟ್ ಆಫ್ ದ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳೋದು, ಇಲ್ಲಿ ನಿಂದು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ, ಮುಂದೊಂದು 205 ಸಿನಿಮಾ ಆಗಿರ್ಬೋದು, 206ನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗ್ಬಿಡ್ತೀವಲ್ಲ, ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು, ನಾನು ತುಂಬ ಜನ ಕೇಳೋದಲ್ಲ, ಅಂದರೆ ಹೋಗ್ಳೋದೇ ಬಿಡು ಏನೋ ಮೇರ ಇದು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಸುಮ್ಮನೆ ನಮ್ಮದು ನಾವೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಅಂದರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ, ಯಾಕಂದರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ, ಕನಸಿರಾಣಿ ಇನ್ನು ಏನು ಹೆಸರು ಕೊಡೋದು, ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಹಾರಾಷ್ಟ್ರನ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ದೇನೆ ಪಟ್ 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 ನಾವು ಏನಾಗೋದು. ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳೋರು ಯಾವಾಗಲೂ. ಒಂದ್ಸಲಿ ಹೈಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಂದೆ ಜೊತೆ ಬಂದಾಗ, ಇದು ಏನೋ ಅವಾಗ ಯಾವುದದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮನುಷ್ಯರು. ಸೊ ಪರಿಚಯ ಮಾಡ್ಸೋರೆಲ್ಲ ಆಯಿತು. ಅವ್ರು ಹೋದ್ಮೇಲೆ ನಮ್ಮ ಅಮ್ಮನಿಗೆ ಹೇಳಿದ್ರು, ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಎದುರಿಗೆ ಆಗಲ್ಲ ಕಣ. ಅಂದರೆ ಮೀನಾ ನಮ್ಮಮ್ಮನ ಹೋಗೋಬರ ಅಂತ ಕರಿತಾ ಇದ್ದಿದ್ದು. ಸೊ ಬಟ್ ಈ ಅಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ. ಯಾಕಂದರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು, ಪ್ರಿಪ್ರೇಷನ್ ಮಸ್ಟ್ ಆ್ಯಂಡ್ ಶುಡ್. ಯಾರನ್ನಾಗಲಿ, ಅವನು ದೊಡ್ಡ ಕಲಾವಿದನ ಮಗನೇ ಆಗಲಿ, ಹೊಸಬನೇ ಆಗಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನಾ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ, ಇವರಿಬ್ರು ಗಂಡ ಹೆಂಡ್ತಿರು ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ, ಈತನಿಗೇನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೋ, ಆತನಿಗೇನು ಬೇಕು ಅಂತ ಈತನಿಗೆ ಚೆನ್ನಾಗುತ್ತೋ. ಇವ್ರುಗಳ ಜೊತೆಗೆ ನಮ್ಮ ಜಡೇಶು, ಹಾಗೇನೆ ಮಾಸ್ತಿಯವರು, ಆಮೇಲೆ ಪ್ರಕಾಶ್ ಎಡಿಟ್ರು, ಇವ್ರು 4-5 ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು 5 ಜನ ಸಾಕು. ಸೊ ಎಕ್ಸಾಂಪಲ್ ಕೊಡೋಕ್ಕೆ, ಯಾಕಂದ್ರೆ ಯಾರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ್ಯಾರ ಅಂತ ಸಿನಿಮಾ. ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ. ಯೂಶಲಿ ಒಂದು 50 ಸಿನಿಮಾ 4 ಫೈಟ್ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಒಂದು 400 ಫೈಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು 3 ಫೈಟ್ ಮಾಡಿದ್ದೀವಿ. ಒಂದು ಫೈಟ್ 2 ಕೈ ಇದೆ, ಇನ್ನೊಂದು ಫೈಟಲ್ಲಿ ಬರೀ 1 ಕೈ ಇದೆ.
ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ. ಅವ್ನು ಹೆಂಗೆ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮಗೆ. ಬಟ್ 3 ಫೈಟಲ್ಲೂ 3 ಥರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಹೊಸದೇನು ಮಾಡಿದ್ರೆ ನೀವು ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ. ನಾನೇ ಹೇಳ್ತಾ ಇದ್ದೀನಲ್ಲ, 3 ಫೈಟ್ ಇಡೀ ಸಿನಿಮಾ ನಾವು ಮಾಡೋದು. 1 ಫೈಟ್ 2 ಕೈ ಇದೆ, 1 ಫೈಟಲ್ಲಿ ಬರೀ 1 ಕೈ ಇದೆ, ಇನ್ನೊಂದು ಫೈಟಲ್ಲಿ 2 ಕೈ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು.